ಇವತ್ತು ನಾವು ರಾವಿಶಿಂಗ್ ರಿಟ್ರೀಟಲ್ಲಿ ಇದ್ದೀವಿ. ಡಿಸಪಾಯಿಂಟ್ ಆಯಿತು. ಹೋಗಿ ಇನ್ನೊಂದ್ಸರಿ ಬಿಡಿ ಮೇಲೆ ಅಷ್ಟು ಮಿಸ್ ಅಲ್ಲ, ಇಷ್ಟೇ ಒಂದು ಪಾಯಿಂಟ್ ಅಷ್ಟೇ. ನನಗೆ ನಿಮ್ಮಷ್ಟು ಚಾನ್ಸ್ ಸಿಕ್ಕಿರೋ ಹೊಡ್ಬಿಡ್ತಿದ್ದೆ. ನೋಡಿ ನನಗೆ ಏನು ಕಾಣಿಸ್ತಂತ ಒಂಚೂರು ಯಾವಾಗಲೂ ಬಾಯ್ ಬರ್ತಾರಪ್ಪ. ಚೆನ್ನಾಗಿದ್ಯಾ ನೀನು, ಹ್ಯಾಂಡ್ಸಮ್. ನನಗೆ ಭಯ ಆಯ್ತು. ಒಂದೆಡೆ ಚಿನ್ನಿ ಮುಗಿಸ್ಬಿಟ್ರೆ ಚಿನ್ನಿ ನಿನಗೆ ಒಂದಿನ ಫುಲ್ಲು ಚಾಟ್ಸು. ಹಾಂ ಆ ಕಡೆದು ಹಂಗೆ ನಿಂದು ಶೋಕಿ 1 ಮಿನಿಟ್ ಆಯಿತು. ಆ ರೋಪ್ ಮೇಲೆ ನಡೀತೀರಾ? ಅದು ಟ್ರೈ ಮಾಡೋದಪ್ಪ. ಗುಡ್ ಗುಡ್. ಕಂಫರ್ಟಬಲ್ ಆಗಿದೆ. ನಿಮ್ಮ ಲಾಕ್ ಎಲ್ಲ ಕರೆಕ್ಟ್ ಆಯ್ತಾ? ಬಿಡಿ ಬಿಡಿ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿನೀಸ್ ಗ್ಯಾಲರಿ. ಇವತ್ತು ನಾವು ರಾವಿಶಿಂಗ್ ರಿಟ್ರೀಟಲ್ಲಿ ಇದ್ದೀವಿ. ನಾವಿಲ್ಲಿಗೆ ಮೊನ್ನೆ ಬಂದ್ವಿ, ಇವತ್ತು ಹೊರಡ್ತಾ ಇದ್ದೀವಿ. ರಾವಿಶಿಂಗ್ ರಿಟ್ರೀಟು ಜಸ್ಟ್ ಬೆಂಗಳೂರಿಂದ 1 hour, ಹಾರ್ಡ್ಲಿ 1 hour ಜರ್ನಿ. ಬಿಡ್ದಿ ಮತ್ತು ರಾಮನಗರ್ ಅಂಡರ್ ಬ್ರಿಡ್ಜ್ ಹತ್ರ ಬರುತ್ತೆ. ಈ ಕಡೆ ಏನದು ಚೆನ್ನಮ್ಮ, ಅದು ಪ್ಲೇಸ್ ಹೆಸರು ಗೊತ್ತಿಲ್ಲ. ಒಟ್ಟಿನಲ್ಲಿ RR ನಗರಿಂದ ಹಾರ್ಡ್ಲಿ 1 hour ಟ್ರಾವೆಲ್ ಅಷ್ಟೇ. ಚೆನ್ನಾಗಿದೆ ಪ್ಲೇಸ್, ತುಂಬ ಚೆನ್ನಾಗಿದೆ, ಫುಲ್ ಆಫ್ ನೇಚರ್. ಬರ್ತಾನೆ ನಮ್ಮ ಲಗೇಜ್ನ ಬಗ್ಗಿಲ್ ಕರ್ಕೊಂಡು ಹೋದರು. ಅದೇ ರೆಸ್ಟೋರೆಂಟ್ ರೀ. ಆಮೇಲೆ ನಾವು ಫ್ರೆಶ್ ಅಪ್ ಆಗಿ ಲಂಚ್ಗೆ ಹೋದ್ವಿ. ಆ್ಯಕ್ಚುಲಿ ಎಲ್ಲ ಆರೋಗ್ಬಿಟ್ಟಿತ್ತು ಬಿಕಾಸ್ ನಾವು ಲೇಟಾಗಿ ಹೋದ್ವಿ, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಇಲ್ಲಿ ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್ 3 ಹೊತ್ತೂ ಬುಫೆ ಸಿಸ್ಟಮೇ ಇರತ್ತಂತೆ. ರೆಸ್ಟೋರೆಂಟ್ ಹೇಗಿದೆ ನೋಡಿ, ಚೆನ್ನಾಗಿತ್ತು, ವೆರಿ ಸ್ಪೇಷಿಯಸ್. ಊಟ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ. ನಾನು ಜಲ್ಜೀರಾ ಕುಡ್ಕೊಂಡು ನೇಚರ್ನ ಸವಿತಾ ಇದ್ದೆ. ಆ್ಯಸ್ ಆಫ್ ನಾವು ಇವತ್ತೇನು ಮಾಡಬೇಕು ಅಂತ ನಾವಿನ್ನೂ ಪ್ಲ್ಯಾನ್ ಮಾಡಿರಲಿಲ್ಲ. ನಾಳೆ ಗೇಮ್ಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇಲ್ಲೇ ರೆಸ್ಟೋರೆಂಟ್ ಪಕ್ಕದಲ್ಲೇ ಒಂದು ಮಿನಿ ಆ್ಯಕ್ಟಿವಿಟಿ ಝೋನ್ ಇತ್ತು, ಅಲ್ಲಿ ಹೋಗಿದ್ವಿ. ಒಂದು ಗೇಮ್ ಆಡಿದ್ವಿ, ನಾನು ವಿರಾಟ್ ಚಾಲೆಂಜ್ ಹಾಕ್ಕೊಂಡು. ರೆಡಿ? ವಿರಾಟ್ ಈ ಗೇಮ್ ಆಡ್ತಾ ಇದ್ದಾರೆ, ವಿನ್ ಆಗ್ತಾರ ಸುಡ್ತಾರ ನೋಡೋಣ. ಇಲ್ಲೇ ಡಮ್, ಇಲ್ಲೇ ಡಮ್. ಓಹ್, ನಾನು ವಿನ್ ಆಗ್ತೀನ, ವಿರಾಟ್ ವಿನ್ ಆಗ್ತಾರ ನೋಡೋಣ. ಹಿಂಗೆ ಅಲಾಡ್ಸ್ಬಿಟ್ರೆ ಹಿಂಗೆ ಅಲಾಡ್ಸ್. ಹಂಗೆ ಮಾಡೋದಿಲ್ಲ, ಹಂಗೆ ಮಾಡೋದು ಮೋಸ. ಹೋಯ್ತು 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 ಹೋಯ್ತು. ಫಾಸ್ಟಾಗಿ ಮಾಡಬೇಕು, ಇಷ್ಟೊಂದು ಸ್ಲೋ ಆಗಿ ಮಾಡಬಾರ್ದು, ಸ್ವಲ್ಪ ಫಾಸ್ಟಾಗಿ ಮಾಡಬೇಕು. ಇರಬೇಕು. ಹಾಂ, ಇಲ್ಲಿ ಸಿಗ್ತಿದೆ ಲೈಟ್. ಇದು ಅಗ್ಗನೆ ಖಾಲಿ ಆಯ್ತಲ್ಲ. ಆಗುತ್ತೆ ನಡೀರಿ. ಈ ಕಡೆ ಆ ಕಡೆಯಿಂದ ಎಳ್ಕೋಬೇಕು ನೀವು ಹೋದಾಗ. ಈ ಕಡೆಯಿಂದ ಎಳ್ಕೋಬೇಕು. ಅಲ್ಲ, ಇದು ಎಳೆದ್ರು ಅದು ಬಿಟ್ಟರೆ ಹೋಗುತ್ತೆ. ಅಲ್ಲೋಡಿ, ಕ್ರೇಜಿ ವಿರಾಟ್. ಇಲ್ಲಿ ಬಿತ್ತರಿ ಇದು. ತ್ರೀ ಮಿನಿಟ್ಸ್ ಆಯಿತು. ಎರಡು ಹೋಗ್ತಾನೆ ಇಲ್ಲ, ಅಲ್ಲಿ ರೆಡ್ಡೇ ಹೋಗ್ತಾ ಇಲ್ಲ. ಅದು ಮಾಡ್ಬೇಕು ನೀವು, ಅದೆಲ್ಲ ಗೊತ್ತಿಲ್ಲ, ಅದೆಲ್ಲ ಗೊತ್ತಿಲ್ಲ. ಫಾಸ್ಟ್ ಫಾಸ್ಟ್.
ಅಲ್ಲೇ ಸ್ಟಕ್ ಆಗ್ಬಿಟ್ಟಿದ್ದೀರಲ್ಲ. ನೋಡ ಯಾರು ಬೇಗ ಮಾಡ್ತಾರೆ ಅಂತ. ನಾನು 3 ಮಿನಿಟ್ಸ್, ನೀವು 3 ಮಿನಿಟ್ಸ್ 43 ಸೆಕೆಂಡ್ಸ್ ಆಗಿದೆ. 3 ಮಿನಿಟ್ಸ್ 43 ಸೆಕೆಂಡ್ಸ್ ಆಗಿದೆ. ನಾನು ಹೆಲ್ಪ್ ಮಾಡಿದೆ. ಮೈ ಹೆಲ್ಪ್ ಇದನ್ನ ನಾನು ತಾನೇ ಥ್ರೆಡ್ ಹೆಲ್ಪ್ ಮಾಡಿದ್ದು ನಿಮಗೆ ಇವಾಗ. ಕಮಾನ್ ಫಾಸ್ಟ್. ನಾವಿನ್ನು ಪೂಲಲ್ಲಿ ಆಟಾಡಬೇಕು ಬೇಗ. ನಾವಿನ್ನು ಪೂಲಲ್ಲಿ ಆಟಾಡಬೇಕು. ಇವ್ರು ಇಲ್ಲೇ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ 4 ಮಿನಿಟ್ಸ್ ಆಯಿತು. 4 ಮಿನಿಟ್ಸ್ ಆಯಿತು. ನೋಡೋಣ ನಾನೆಷ್ಟು ಟೈಮ್ ತೊಗೋತೀನಿ ಅಂತ. ಗಾನ್. 4 ಮಿನಿಟ್ಸ್ ಆಗಿ ಗಾನ್. ಇಲ್ಲಿಗೆ ನಿಲ್ಲಿಸಿದ್ದಾರೆ. ಇವಾಗ ನಾನು ಆಡ್ತೀನಿ. ಮಾತಾಡಿದಾಳೆ ತೇಜು, ಡಿಸ್ಟ್ರಾಕ್ಷನ್ ಮಾಡಿ ಲಾಸ್ಟ್ ಒಂದು 5 ಏನೋ ಮಿಲಿಮೀಟ್ರ್ 5 ಸೆಂಟಿಮೀಟ್ರಲ್ಲಿ ನನಗೆ ಸೋಲಿಸಿದ್ದಾಳೆ ಇವಳು. 100% ನಾನು ಬೆಟ್ ಮಾಡ್ತಾ ಇದ್ದೀನಿ ಇದನ್ನು ಪಾಸ್ ಮಾಡಲ್ಲ ಇವಳು. ನನ್ನ ಮಾತನ್ನ ನಾನು ಮರ್ಯಾದೆನ ಉಳಿಸ್ತಾಳೆ ನನ್ನ ಹೆಂಡ್ತಿ. ಇದೆಲ್ಲ ಸುಳ್ಳು, ನೊಣ ಕಚ್ಚೋದು ಇದೆಲ್ಲ ಸುಳ್ಳು. ಕಂಪ್ಲೀಟ್ ಮಾಡ್ತೀನಿ. ಎಷ್ಟು ಫಾಸ್ಟ್ ಕಂಪ್ಲೀಟ್ ಮಾಡ್ತೀನಿ ನೋಡಿ ಇವ್ರಿಗಿಂತ. ನೀನು ಮಕ ನಿಂದು ಮಕ ನೋಡ್ಕೊಂಡು ಅಲ್ಲಿ ನೋಡಿ ತೋರಿಸಿ, ಗೇಮ್ ತೋರಿಸ್ತಾ ಇದ್ದೀನಲ್ಲ. ಗೇಮ್ ತೋರಿಸಿ ಜನಕ್ಕೆ. ನಾನು ಹೇಳಿದ್ದೀನಲ್ಲ ಇಲ್ಲಿ ಸೋಲ್ತೀಯ ನೀನು ಅಂತ. ಮುಗಿಸಿದ ಮೇಲೆ ಹೇಳ್ಬೇಕು, ಅರ್ಲಿ ಸೆಲೆಬ್ರೇಷನ್ ಮಾಡಬಾರ್ದು. ಅದಲ್ಲ ಇದು. ಕಾನ್ಶಿಯಸ್ ಮಾಡಂಗಿಲ್ಲ. ನಾನೇನು ಮಾಡಿಲ್ಲಪ್ಪ, ವಿಡಿಯೋ ಮಾಡ್ತಾ ಇದ್ದೀನಿ. ಭಯ ಪಾಪ ಎಲ್ಲ ಇದು ಮಾಡ್ತೀನಿ ಅಂತ ಹೋಗ್ಬಿಡ್ತೀನಿ. ಅಯ್ಯೋ, ನನ್ನನ್ನು ಅಟ್ಲೀಸ್ಟ್ ನೀನು ಕ್ರಾಸ್ ಮಾಡ್ಬೇಕಾ? ಕ್ರಾಸ್ ಎಲ್ಲ ಕಂಪ್ಲೀಟ್ ಮಾಡ್ತೀನಿ ಅಂತ ಮಾಡು. ಏನವ ಮಾಡಿಬಿಟ್ಟೆ. ಅಷ್ಟು ಟೈಮ್ ತೊಗೊಂಡಿದ್ದೀರಾ? ಅಷ್ಟೇ ತಗೊಳ್ಳೋದು. ಈಗ ಎಷ್ಟು ನಿಮಿಷ ಆಗಿರ್ಬೋದು ಹೇಳಿ ಆಲ್ರೆಡಿ? 1 ಮಿನಿಟ್. 1 ಮಿನಿಟ್ 45 ಸೆಕೆಂಡ್ಸ್ ಆಯ್ತು ಆಲ್ರೆಡಿ. ವೆರಿ ಗುಡ್. ಬಾ ನೋಡಪ್ಪ ಇದನ್ನ ಮರಿನಾ. ಬಂತು. ಮಕ ಯಾಕೆ ಹಂಗಿಡ್ಕೊಂಡಿದ್ಯಾ? ಈ ಸೈಡು ಒಂಚೂರು ಇದು ಲ್ಯಾಗ್ ಆಗುತ್ತೆ, ಹಿಡಿಯಲ್ಲ ಅಲ್ಲಿ ಇಳಿಸ್ಬೇಕಾದ್ರೆ. ಹುಲಿ ಬೇಟೆ ಆಡ್ದಾಗ ಮಾಡಕತ್ತಲ್ಲ ಇದು. ಹೇಳಿದ್ರೆ ಅವಾಗಲೇ ಏನೋ ಹೇಳ್ತಾ ಇದ್ದೆ. ಕಮ ಅಲ್ಲಿಂದ ತಗೊಂಬರದೆ ಟಾಸ್ಕ್ ಇರೋದು ಬ್ಯಾಲೆನ್ಸಿಂಗ್. ಏನೋ ಹೇಳ್ತಾ ಇದ್ದೆ ಅವಾಗಲೇ. ಕ್ರೇಜಿ ಏನದು? ವೆರಿ ಗುಡ್. ಮುಗಿಸ್ಬಿಟ್ರೆ ಚಿನ್ನಿ ನಿನಗೆ ಒಂದಿನ ಫುಲ್ಲು ಚಾಟ್ಸು. ಹಾಂ, ಫುಲ್ಲು 20 ಅಂಗಡಿ ತೋರಿಸ್ರಿ, 20 ಅಂಗಡಿನೂ ನಿಂಗೆ ತಿನ್ನಿಸ್ತೀನಿ. ಫುಲ್ ಮುಗಿಸು ಚಿನ್ನಿ. ಅದೇನೋ ಅಂತಾರಲ್ಲ ಹಂಗಾಯ್ತು. ಹೇಳ್ತೀಯ? 4 ಮಿನಿಟ್ಸ್ 27 ಸೆಕೆಂಡ್ಸ್. ದೊಡ್ಡದ ಬಡಾಯಿ ಕೋಚ್ಕೊಂಡು ಅದೆಲ್ಲ ಮುಗಿಸು ಸಾಕು. ಅದು ಎಷ್ಟು ಇನ್ನೂ 2 ನಿಮಿಷ ತಗೋ ಮುಗಿಸು ಚೆನ್ನಾಗೆ.
ಏಯ್ ಹುಷಂತೆ ಸುಮಾಡು. ಸ್ವಲ್ಪ ಬಿಡು ಕೆಳಕ್ಕೆ. ಮುಗಿಸ್ತಾ ಇದ್ದಾಳೆ ತೇಜು. ವೆರಿ ಗುಡ್ ಯಪ್ಪ ಕ್ರೇಜಿ ಚೀನಿ. ಹುಷಾರು. ನೀನು ಅದು ಮಾಡಿ ಹೇಳ್ತೀನಿ ಫುಲ್ಲು ಮುಗಿಸು. ಇದನ್ನು ತೋರಿಸ್ತೀನಿ. ನನಗೆ ಮಾತಾಡ್ಸಿ ಹಾಳು ಮಾಡಿಬಿಟ್ಟೆ. ನೀವು ಮಾತಾಡ್ಸ್ತೀವ ಫುಲ್ ಮಾತಾಡ್ತೀನಿ ನಾನು, ನೀವಾದರೂ ಮಾತಾಡ್ತಾನೆ ಇರಲಿಲ್ಲ. ಸುಮ್ಮನೆ ಕೂತ್ಕೋ. ಇದೇ ರೀಸನ್ಸ್ ಅನ್ನೋದು. ಹಾಂ ಈ ಬಿಡ್ಬಿಡ ಆ ಕಡೆ ಹಿಡ್ಕೊ. ಹಾಂ ಬಂದೆ. ಅಯ್ಯೋ ಯಾಕೆ ಅದನ್ನು ತೊಗೊಂಬಂದು ಇಲ್ಲಿಗೆ ನಿಲ್ಲಿಸ್ಬೇಕು ವಾಪಸ್ಸು. ಈ ಚಿನ್ನಿ ಅದು ಒಳಗೆ ಹೋಗ್ತೈತಿ. ಬಂತು. ಈಗ ಲೆವೆಲ್ ಮಾಡ್ಕೊಬಿಡು. ತಡಿ ಬಾ ಎತ್ಕೋ. ಶಾಬಾಸ್. ಮತ್ತಿಲ್ಲಿ ಮೋರ್ ಆಫ್ ಕ್ಯಾಂಪಿಂಗು, ಸ್ಟೇಗಿಂತ ಕ್ಯಾಂಪಿಂಗಿಗೆ ಬರ್ತಾರೆ. ತುಂಬ ಗೇಮ್ಸ್ ಇದೆ, 40+ ಗೇಮ್ಸ್ ಇದೆ. ವಿರಾಟ್ ಅಂತೂ ನೆನ್ನೆ ಫುಲ್ ಗೇಮ್ಸ್ ಆಡಿದ್ರು. ನನಗೆ ಹುಷಾರಿಲ್ಲ, ಸೊ ನಾನು ಐ ಕುಡ್ ನಾಟ್ ಪ್ಲೇ ಎನಿ ಗೇಮ್. ಬಟ್ ನಾನು ಅದು ಶೂಟ್ ಮಾಡ್ತಾರಲ್ಲ ಅದೆಲ್ಲ ಮಾಡಿದೆ, ಚೆನ್ನಾಗಿತ್ತು ತುಂಬ. ಈಗ ನಾವು ರಾವಿಶಿಂಗ್ ರಿಟ್ರೀಟಿಂದ ಇದಕ್ಕೆ ಹೋಗ್ತಿದ್ವಿ, ಆ್ಯಕ್ಟಿವಿಟೀಸ್ಗೆ ಇದಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಟಿವಿಟೀಸ್ ಇಲ್ಲಿಂದ ಎಷ್ಟು ದೂರ ಇದೆ? ಒಂದು 1/2 ಕಿಲೋಮೀಟರ್, ಒಂದು 500 ಮೀಟರ್ಸ್ ಇದೆ ಅಷ್ಟೇ. ಸೊ ಇದು ರಿಟ್ರೀಟ್, ಇಲ್ಲೆಲ್ಲ ರೂಮ್ಸ್ ಇದೆ, ಬುಕ್ಕಿಂಗ್ ಮಾಡಿರೋರು ಇರ್ತಾರೆ. ಬಟ್ ಇದು ಗೇಮ್ ಆಕ್ಟಿವಿಟೀಸ್ದೆಲ್ಲ ಒಂದು ಸಪ್ರೇಟಾಗಿ ಇದೆ ಝೋನು. ಯಾಕಂದರೆ ಇಲ್ಲಿ 40+ ಆಕ್ಟಿವಿಟೀಸ್ ಇದೆ, ಹಾಗಾಗಿ ಜಾಸ್ತಿ ಅಡ್ವೆಂಚರಸ್ ಗೇಮ್ಸ್ನ ಒಂದು ಸೈಡ್ ಸಪ್ರೇಟ್ ಮಾಡಿದ್ದಾರೆ, ಅದನ್ನು ತೋರಿಸ್ತೀವಿ. ಇಲ್ಲಿ ಸ್ಟೇಗೆ, ಆಮೇಲೆ ಕೆಫೆ, ಲಂಚು, ಡಿನ್ನರು ಎಲ್ಲದನ್ನು ಇಲ್ಲಿ ಅರೇಂಜ್ ಮಾಡಿದ್ದಾರೆ. ಆ್ಯಂಡ್ ಸ್ಟೇ ಇಲ್ಲಿರುತ್ತೆ. ಸ್ಟೇ ಮಾಡದೆ ಬರೀ ಗೇಮಿಂಗ್ ಆಡ್ತೀವಿ ಅಂತ ಹೇಳಿದ್ರೆ ಬರೀ ಅಲ್ಲಿ ಬಂದುಬಿಟ್ಟು ಹೋಗ್ಬೋದು ಅಷ್ಟೇ. ಒನ್ ಡೇ ಔಟ್ ಆದರೆ ಒಂದೇ ದಿನಕ್ಕೆ ಅಲ್ಲಿ ಫುಲ್ ಗೇಮಿಂಗ್ ಝೋನ್ದೆಲ್ಲ ಅಲ್ಲಿರುತ್ತೆ. ಫುಲ್ ಬೆಳಗ್ಗೆಯಿಂದ ಬಂದು ಗೇಮ್ ಎಲ್ಲ ಆಟಾಡ್ಕೊಂಡು ಈವ್ನಿಂಗ್ ಹೋಗೋ ಥರನೂ ಇಲ್ಲಿ ಪ್ಯಾಕೇಜಸ್ ಎಲ್ಲ ಇದೆ. ಅಲ್ಲಿ ನೋಡಿ ನಮ್ಮ ಡುಕಾಟಿ ಇದೆ ಅಲ್ಲಿ. ಈ ಗಾಡಿಯಿಂದನೇ ನಮ್ಮ ಲಗೇಜಸ್. ಡುಕಾಟಿ ಅಲ್ಲ ಅದು, ಆ ಗಾಡಿ ಬೇಬಿ ಬೀಸ್ಟ್. ಈಗ ಆಕ್ಟಿವಿಟೀಸ್ ಆಡೋದಕ್ಕೆ ಬಂದಿದ್ದೀವಿ. ಇಲ್ಲಿ ಬರೀ ವಿರಾಟ ಆಕ್ಟಿವಿಟೀಸ್ ಮಾಡ್ತಾರೆ. ಯಾಕಂದ್ರೆ ತೇಜಸ್ವಿನಿ ಆಲ್ರೆಡಿ ಮಾಡಿಬಿಟ್ಬಿಟ್ಟಿದ್ದಾಳೆ. ಇಲ್ಲ, ನನಗೆ ಹುಷಾರಿಲ್ಲ, ಅದಕ್ಕೆ ನಾನು ಆಕ್ಟಿವಿಟೀಸ್ ಮಾಡೋಕ್ಕಾಗಲ್ಲ. ನಾನು ಮಾಡ್ತೀನಿ ಅಂದ್ರೂ ವಿರಾಟ್ ನನಗೆ ಮಾಡಕ್ಕೆ ಬಿಡಲ್ಲ. ಯಾಕೆ? ಮಾಡ್ಲಾ ಆಕ್ಟಿವಿಟೀಸ್ ಮಾಡ್ಲಾ ಓಕೆನಾ? ಸೊ ಇವಾಗ ವಿರಾಟ್ ಆಕ್ಟಿವಿಟೀಸ್ ಮಾಡ್ತಾರೆ. ನಾನು ವಿಡಿಯೋಗ್ರಾಫರ್ ಆಗಿದ್ದೀನಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ಬಿಡೋಣ. ಓಕೆ. I'm going to take his videos. He's going to play. ನಾನೇನು ಸ್ಪೋರ್ಟ್ಸಲ್ಲಿ ಅಷ್ಟೊಂದಿಲ್ಲ, ಸೊ ನಾನೇನು ಐ ಆಮ್ ನಾಟ್ ಮಿಸ್ಸಿಂಗ್ ಔಟ್ ಎನಿಥಿಂಗ್ ಬಿಕಾಸ್ ಐ ಆಮ್ ನಾಟ್ ಸೋ ಮಚ್ ಆಫ್ ಅ ಸ್ಪೋರ್ಟ್ಸ್ ಪರ್ಸನ್. ಅವ್ರು ಸ್ಪೋರ್ಟ್ಸ್ ಆಡೋದನ್ನ ನೋಡಿಬಿಟ್ಟು ನಾನು ಖುಷಿ ಪಡ್ತೀನಿ ಅಷ್ಟೇ. ಏನು ಆಟ ಆಡ್ಸಕ್ಕೆ ಯಾರು ಇಲ್ಲ ಇಲ್ಲಿ. ನಿಮ್ಗೆ ಆಟ ಆಡಿಸ್ಬೇಕಾ? ನೀವೇ ಆಟ ಆಡಿ. ಅವ್ರು ಹೇಳಿದ್ರಲ್ಲ ಹೋಗಿ ಅಲ್ಲಿ ಇರ್ತಾರೆ ಅಂತ. ನಾನು ಆಟ ಆಡಿಸ್ತೀನಿ ಬಿಡು ಬೇರೆಯವರಿಗೆ. ಅಲ್ಲಿ ಹೋಗಿ ಕೇಳಬೇಕು ಅನ್ಸುತ್ತೆ ಪ್ರಾಬ್ಲಿ. ಬಟ್ ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ ನೋಡಿ, ಫುಲ್ ಗ್ರೀನರಿ ಇದೆ. ನಾನು ಸಿಕ್ಕಾಪಟ್ಟೆ ಆಟ ಆಡಿಸ್ತಿದೆಯಲ್ಲ, ಹಂಗಾಗಿ ಇಲ್ಲಿ ಬೇರೆ ಆಟ ಆಡ್ಸಕ್ಕೆ ಯಾರು ಇಲ್ಲೇ ಇಲ್ಲ. ಆಯ್ತು. ಏನಿದು ಸೌಂಡು? ಆನೆನಾ? ಕುದುರೆನಾ? ಹಾರ್ಸ್ ರೈಡಿಂಗ್ ಇದೆ, ಹಾರ್ಸ್ ರೈಡಿಂಗ್ ಮಾಡ್ತಾರೆ ವಿರಾಟ್. ಹಾರ್ಸ್ ರೈಡಿಂಗ್ ಮತ್ತೆ ಏನೇನಿದೆ ಚಿನ್ನು? ಡಾಟ್ ಬಾಲ್ ಏನೋ ಅಂದ್ರಲ್ಲ, ಡಾಟ್ ಬಾಲ್ ಅಂತ ಏನೋ ಅಂದ್ರಲ್ಲ. ಇದು ಪೇಂಟ್ ಬಾಲ್ ಅಮ್ಮ. ಪೇಂಟ್ ಬಾಲು ಗೇಮ್, ಅದು ಗ್ರೂಪ್ ಗೇಮ್. ಅದು ಮತ್ತೆ ಅದು ಬೈಕ್, ಡರ್ಟ್ ಬೈಕ್. ಅದು ಏನೋ ಅಂಡರ್ ಮೇಂಟೆನೆನ್ಸ್ ಅಂತ ಹೇಳ್ತಾ ಇದ್ದಾರೆ, ನೋಡ್ಬೇಕು.
ಏನೇನೋ ಮಾಡಿದ್ರೆ ಇಲ್ಲಿ ಪೂಲ್ ಇದೆ, ಇದೇನೋ ಟೆಂಟ್ಸ್ ಇದೆ. ಏನ್ ಮಾಡ್ತಾವ್ರು ಇಲ್ಲಿ ನೋಡಿ, ಇಲ್ಲೆಲ್ಲ ಗೇಮ್ಸ್ ಇದೆ, ಬಟ್ ಯಾರು ಇಲ್ಲ ಇಲ್ಲಿ ಆಟಾಡ್ಸಕ್ಕೆ. ಯಾರು ಆಟಾಡ್ಸಕ್ಕಿಲ್ಲ ಅಂದ್ರೆ ಹೆಂಗೆ ಆಟಾಡೋಕ್ಕಾಗುತ್ತೆ? ಇರ್ತಾರಲ್ಲ ಒಳಗೆ ನೋಡ್ಬೇಕನ್ಸುತ್ತೆ ಪ್ರಾಬ್ಲಿ. ಇದನ್ನ ಆಟಾಡೋಕೆ ಭಯ ಸಿಂಗ್ ನನಗೆ. ಫಾಕ್ಸ್ ಟೇಲ್, ಕಾಸ್ಟಸ್, ಏನಿದು ಕೋಸ್ಟಸ್, ರ್ಯಾಫಿಸ್, ಪೂಲ್, ರೆಸ್ಟೋರೆಂಟ್, ಆಕ್ಟಿವಿಟಿ ಇಲ್ಲಿದೆ ಹಿಂಗೆ. ರಾಕೆಟ್ ಎಜೆಕ್ಟರ್ ಏನಾದರೂ ಆಟಾಡಿ, ಬಟ್ ಎಲ್ಲ ಹುಷಾರಾಗಿ ಆಟಾಡಿ ಅಷ್ಟೇ ನಾನು ಕೇಳೋದು. ಯಾರಿಲ್ವಾ ಗೇಮ್ ಆಡ್ತಾರೋ? ನೀವೇನಾ? ಅಲ್ಲಿಂದ ಆಟಾಡ್ಕೊಂಬರೋಣ ಅನ್ಕೊಳ್ಳಿ. ಯಾರು ಇಲ್ವಲ್ಲ ಅಲ್ಲಿ? ಅಲ್ಲ ಆದ್ರೆ ಇಲ್ಲಿಂದನೇ ಮುಗಿಸ್ಕೊಂಡು ಹೋಗ್ಬಿಡ್ತೀವಿ ಬಿಡಿ, ಬಂದಿದ್ದೀವಿ. ಅದೇನದು? ಸೈಕ್ಲಿಂಗ್ ಮಾಡಿ ಅದು ಕೆಳಗೆ ಬರ್ಬೇಕಾದ್ರೆ ಡೌಸ್ ಆಗತ್ತಪ್ಪ. ಇದು ಮಾಡಿ. ಯಾವುದು ಇದು ಸೈಕಲ್? ಹಾ ಮಾಡ್ತೀನಿ, ಅದೇ ಫಸ್ಟ್. ಓಕೆ. ಹಾ ಹೊಡಿಬೇಕು. ತಲೆನೇ ಇಲ್ಲಿ. ವಾಮಿಟ್ ಮಾಡ್ಕೋಬೇಡಿ. ನೀವೊಂಚೂರು ಈ ಕಡೆ ಬನ್ನಿ. ಇನ್ನೊಂದು 2 ರೌಂಡ್ ನೋಡಿದ್ರೆ ಸಾಕಾ? ಓಕೆ, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಹೇಗಿತ್ತು ವಿರಾಟ್? ಚೆನ್ನಾಗಿದೆ. ಮೇಲೋದಾಗ ಬುಲ್ಡೆ ಕೆಳಗೆ ಬಂದ್ಬಿಡುತ್ತೆ. ಆಬ್ವಿಯಸ್ಲಿ. ಈ ಹ್ಯಾಂಡ್ಲ್ ಬಿಟ್ರೆ ಹಿಂಗೆ ಹೋಗ್ಬಿಡ್ತೀವಿ. ಜೋರಾಗಿ ಕಿಟಾರ್ ಅಂತ ವಿರಾಟ್. ನಾವು ಮತ್ತೆ ಹೇಳ್ಬಿಡ್ತೀವಿ ನಿಂಗೆ ಸಮಸ್ಯೆ ಕೊಡೋದು. ಹುಷಾರು ಚಿನ್ನಿ ಎಲ್ಲ ಟೈಟ್ ಆಗಿದೆ ತಾನೇ? ಯಾವ್ದು ಹಿಡಿಬೇಕು? ಹಾಂ, ಲೈಟಾಗಿ ಬಿಡಿ ಸಾಕು. ಆಮೇಲೆ ಬೇಕಾದ್ರೆ ಕೇಳ್ತೀನಿ. ಹಿಂಗ ಸಾಕು ಬಿಡಿ. ಬಿಡಿ ಹೋಗುತ್ತೆ. ಚಿನ್ನು ಹೆಂಗೆ ಹಿಂಗ? ಹೊಟ್ಟೆ ಕೆಳಗೆ ಬರ್ಬೇಕಾದ್ರೆ ಬಾಯಿಗೆಲ್ಲ ಬರ್ತಾವಲ್ಲಪ್ಪ. ನಂಗೆ ಗೊತ್ತಿರಲಿಲ್ಲ ನೀವು ಮೇಲೆ ಹೋಗೋದ ತಗೊಳಕ್ಕೆ. ಇನ್ನೊಂದ್ಸರಿ ಬಿಡಿ ಮೇಲೆ. ಇನ್ ಜಿಪ್ ಲೈನ್ ಏನ್ ಆಡ್ತೀರಾ ನೀವು? ಇದಕ್ಕೆ ಇಷ್ಟು ಭಯ ಪಡ್ತಿದ್ದೀರಾ? ಅಲ್ಲ, ಹೊಟ್ಟೆ ಗುಳುಗುಳುಗುಳು ಅನ್ನತ್ತೆ. ಇನ್ನೊಂದ್ಸಲ ಪ್ಲೀಸ್. ಕ್ಯಾಪ್ಚರ್ ಆಗಿಲ್ಲ. ಏ ಪ್ಲೀಸ್ ಇನ್ನೊಂದ್ಸಲ. ಜಾಸ್ತಿ ಗೊಬ್ಬರ ಸ್ವಲ್ಪನೇ ಬಿಟ್ಬಿಡು. ಜಾಸ್ತಿ ಗೊಬ್ಬರ ಕೆಳಗೆ ಬರ್ಬೇಕಾರೆ ಹೆಂಗಾಗದ್ ಗೊತ್ತಾ? ಸಾಕು
ಕೆಳಗೆ ಬರ್ಬೇಕಾರ ತರಾಗತ್ತೆ ಯಪ್ಪ ಸ್ಕೀಮ್ ಮಾಡ್ಬಿಟ್ರೆ ನಿಧಾನಕ್ಕೆ ಬಿಡಿ ಅಂದ್ರೆ ಹೆಂಗ್ ಪಟ್ಟವ್ರ ಕ್ರೇಜ್ ಸಿನಿ ಕಣ್ಣಲ್ಲಿ ನೀರೆಲ್ಲ ಬಂದ್ಬಿಡ್ತು. ಫಸ್ಟ್ನೇ ಸಲಿಗೆ ಎಲ್ಲ ಬಾಯಿ ಬಂದ್ಬಿಡುತ್ತೆ, ಎರಡನೇ ಸಲಿಯಿಂದ ಸ್ವಲ್ಪ ಒಳಗೋಯ್ತು, ಆಮೇಲೆ ಸರಿ. ಕೇಳ್ತೀನಿ, ಎಕ್ಸ್ಪೀರಿಯನ್ಸ್ ಹೇಳಿರಿ ಆಮೇಲೆ ಹೇಳಿ. ಹೆಂಗನ್ಸ್ತು? ಫಸ್ಟ್ನೇ ಸಲ ಮೇಲೆ ಹೋಗ್ಬೇಕ್ರೆ ಕೆಳಗೆ ಬರ್ಬೇಕಾರೆ ಬಾಯಿಗೆ ಬಂದಿರುತ್ತೆಲ್ಲ, ಹಾಂ. ಆಮೇಲೆ ಎರಡನೇ ಸಲ ಮೂರನೇ ಸಲ ಮತ್ತೆಲ್ಲ ಹೋಗಿ ಅಲ್ಲೇ ಸೆಟ್ ಆಗ್ಬಿಡ್ತಾರೆ. ಯಾವುದೇಮೋ ಮಧ್ಯಾಹ್ನ ಬಿತ್ತಾ? ರೆಡ್ಡಿಗೆ ಬಿತ್ತಲ್ಲ, ಅಂಟ್ಕೊಂಡೇ ಇಲ್ಲ. ಅಂಟ್ಲಿಲ್ಲ, ಅದು ಇದು ಹೋಗಿದೆ, ಗಮ್ ಇದು ಹೋಗಿದೆ. ಫಸ್ಟ್ ಟಾರ್ಗೆಟ್ ನೋಡಿ ಹೆಂಗೆ. ಸೂಪರ್ ನೀವು. ಬ್ಲೂ ಎಲ್ಲೋಯ್ತು? ಬ್ಲೂ ಹೋಯ್ತಾ? ನನಗೆ ಎಲ್ಲಿ ಹೊಡ್ತೀನಿ ಗೊತ್ತಾಗ್ಲಿಲ್ವಲ್ಲ. ತಡಿ, ಈ ಕಡೆಯಿಂದ ಬಿಡ್ತೀನಿ ನೋಡೋಣ. ಟಾರ್ಗೆಟ್ ಮಾಡೋದು ಹೆಂಗಾಗುತ್ತೆ ನೋಡೋಣ. ರೆಡ್. ಇದು ಚೆನ್ನಾಗಿಲ್ಲ, ಅದಣ್ಣ ಬನ್ನಿ. ಯಾವುದು? ಅದು ತಡಿ, ಇದನ್ನು ಮುಗಿಸ್ಬಿಡ್ತೀನಿ. ಇನ್ನು 2 ಬಾಣ ಇದಾವೆ ಅಷ್ಟೇ. ಅಂಟ್ಕೊಳ್ತಾನೆ ಇಲ್ಲ ಇದು. ಅದು ಅಂಟುತ್ತೆ ಅಲ್ಲ, ಅದು ಅಂಟಲ್ಲ. ಯೆಸ್, ಸಾಕು. ಇದೊಂದು ಲಾಸ್ಟ್ ಇದೆ. ಓ ಯೆಸ್. ರೆಡಿ ರೆಡಿ ವೀರು. ಓಯ್ ತಡಿ, ಈ ಕಡೆ ಬಾ ಚಿನ್ನಿ. ಆ ಕಡೆನೇ ಚೆನ್ನಾಗಿತ್ತು. ಓ, ಮೇಲೆ ಹೋಗುತ್ತೆ ಒಂಚೂರು ಇದು. ನೀವು 8 ಲೆವೆಲ್ ನೋಡ್ಕೊಳ್ಳಿ ಬಾಲ್. ಏನು ಮಾಡಿ ಸರ್, ಬಾಟಲ್ಗಳಿಗೆ ಬೀಳಿಲ್ವಾ? ಇಲ್ಲ. ಎಲ್ಲಿ ಬಿಟ್ಟದು? ಅದು ಸೌಂಡ್ ಆಗುತ್ತೆ ಬಿದ್ದರೆ ಬಾಟಲ್ಗೆ. ಹೌದು. ಇಲ್ಲ ಇಲ್ಲ ಇಲ್ಲ, ಖಾಲಿ. ಚೂರು ಮುಂದೆ ಹೋಗಿ, ಚೂರು ಮುಂದೆ ಹೋಗಿ ಕಾಣುತ್ತೆ. ಇದರಲ್ಲಿ ಬಾಟಲ್ ಕಾಣ್ತಾ ಇದೆ, ಇದು ರೈಟ್ ಸೈಡಿಗೆ ಹೋಗ್ತಾ ಇದೆ. ಅದೇ ಸರ್. ಇಲ್ಲ, ಮೇಲೆ ಎತ್ಕೊಳ್ಳಿ, ಸ್ವಲ್ಪ ಮೇಲೆ ಎತ್ಕೊಳ್ಳಿ ಸರ್. ಇಲ್ಲ ಇಲ್ಲ ಇಲ್ಲ, ಮುಗೀತು ಮುಗೀತು. ಹೊಡೆದ್ಬಿಡ್ತೀನಿ ತಡ್ರಿ. ನಂದು ಹಾಕ್ಸ್ಕೊಂಡಿದ್ದಾರೆ ಇವಾಗ. ಇಲ್ಲ ಅದಿಲ್ಲ ಸರ್. ಇಲ್ಲ ಮೇಡಮ್, ಮುಂದೆ ಹೋಯ್ತು ಟಾರ್ಗೆಟ್. ಅಯ್ಯೋ, ಪಕ್ಕಕ್ಕೆ ನಂದು ಆಡ್ಲಿಲ್ಲ ಇವರು. ಹೋಗು. ಗನ್ ಹಿಡಿಯೋದು ಗೊತ್ತಾಗ್ತಿಲ್ಲ ನನಗೆ. ಒಂದು ಕರೆಕ್ಟಾಗಿ ಲೆವೆಲ್ ಇಟ್ಕೊಳ್ಳಿ ಸರ್. ಓಕೆ, ಈ ಹೋಲ್ ಒಳಗಡೆ ನಿಮ್ಮ ಬಾಟಲ್ ನೋಡೋದು ಗಾಳಿಗೆ ಶೇಕ್ ಆಗ್ತಾ ಇರ್ತವೆ. ಹಿಂದೆ ಮುಂದೆ ಬಂದಾಗ ಪಟ್ ಪಟ್ ಬಡ ಒಂದಿಗೆ ಹೊಡಿರ್ಬಿಡಿ. ಇಲ್ಲ ಇಲ್ಲ ಇಲ್ಲ, ಅಲ್ಲೇ ಬಿತ್ತಲ್ಲ 3. ಸ್ವಲ್ಪ ಮೇಲೆ ಎತ್ಕೊಂಡಿದ್ದು ಬೀಳೋದು. ಅಯ್ಯೋ, ಮಿಸ್ ಆಯ್ತು ಅಷ್ಟೇ. ಹೋಗ್ಲಿ, ಫೋಟೋಸ್ ತೆಗಿತೀನಿ, ಇಟ್ಕೊಳ್ಳಿ. ಪಾಪ ಅವರು ಕೊಡ್ತಾವ್ರೆ, ಈ ಹೊಡಿಲಿಲ್ಲ ಅಂದ್ರೆ ಅಡಿ. ಓಕೆ, ಕಮ್ ಆನ್ ವೀರು. ಓ, ಈ ಕೂದಾಗಿ ಟಾರ್ಗೆಟ್. ಹಾಂ, ಓ, ಬೀಳಿಲ್ವಾ? ಜಸ್ಟ್ ಮಿಸ್. ಕಾಣುತ್ತಲ್ಲ, ಹೇಳಿ ತೋರಿಸಿ, ಹೆಂಗೆ ಕಾಣತ್ತೆ ತೋರಿಸಿ. ಈ ಸಂಧಿಯಿಂದ ಕಾಣೋದು ನೋಡಬೇಕು. ಓಕೆ,
ಆದರೂ ಹೊಡಿತಾ ಇಲ್ಲ ಥೂ ನಾಚಿಕೆ ಆಯ್ತು ಮರೆ. ನಾನು ಹೊಡಿಲ್ಲ, ಒಂದೇ ಒಂದು ನಾನು ಹೊಡಿತೀನಿ, ಒಂದೇ ಒಂದು. ಥೋ ಇನ್ನೊಂದು ಇರ್ಬೇಕೇನೋ ಹೊಡಿ. ಹಾಂ, ಏನು ಶೋಲ್ಡರ್ ಹತ್ರ ಇದ್ಬಿಡಿ. ನಿಮ್ಮ ಹೆಸರೇನು? ಅಬ್ಬಿ ಅವರು ನಾನು ಹೊಡಿಲೇ ಇಲ್ಲ, 3 ರೌಂಡು ಪಾಪ ಎಕ್ಸ್ಟ್ರಾ 1 ರೌಂಡ್ ಹೊಡ್ಸವ್ರೆ. ಏನೋ ಹೊಡಿರಿ ಸರ್ ಟ್ರೈ ಮಾಡಿ ಅಂತ. ನಮ್ಗೆ ಜಾಸ್ತಿ ಪ್ರೆಸ್ ಮಾಡಿ, ಹೋಲ್ ನೋಡಿ ಪ್ರೆಸ್ ಮಾಡಿ. ಎಲ್ಲಿ ಕಾಣುತ್ತೆ? ಈ ಹೋಲಲ್ಲಿ ನೋಡಿ, ನಿಮ್ಮ ಬಾಟಲ್ ಕಾಣಬೇಕು ಹೋಲಲ್ಲಿ. ಪ್ರೆಸ್ ಮಾಡಿ ಇಲ್ಲ. ಓ ಚಿನಿ 8 ಅಡಿ ದೂರ ಹೊಡೆ. ಚಿನಿ 8 ಅಡಿ ದೂರ ಹೊಡೆತಡಿ. ಕೆಳಗಡೆ ಮೇಡಮ್, ಕೆಳಗ ಗ್ರೀನ್ ಬಾಟಲ್ಗೆ ಹೊಡಿ ಚಿನಿ ಕೆಳಗಡೆ ಜಾಸ್ತಿ ಕೆಳಗಡೆ ತಗೊಬಿಡಿ. ಅಯ್ಯೋ ಮತ್ತೆ 8 ಅಡಿ ದೂರ ಹೊಡೆದು ನೋಡ್ತೀನಿ. ಇನ್ನೊಂದು ಮಾಡಿ, ಇನ್ನೊಂದಿದೆ, ತಡಿ ಟಾರ್ಗೆಟ್ ಹಿಡಿತೀನಿ. ಅಯ್ಯೋ ಅಷ್ಟು ಮಿಸ್ ಅಲ್ಲ, ಇಷ್ಟೇ 1 ಪಾಯಿಂಟ್ ಅಷ್ಟೇ. ನನಗೆ ನಿಮ್ಮಷ್ಟು ಚಾನ್ಸ್ ಸಿಕ್ಕಿದ್ರೆ ಹೊಡೆದ್ಬಿಡ್ತಿದ್ದೆ. ಇದ್ಯಾಕೆ ಓವರ್ ಆಗಲಿಲ್ವಾ? ನಿಜ ಹೊಡಿತಿದ್ದೆ ಚಿನ್ನು. ಹೊಡಿತಿದ್ದೆ ಬಿಡಮ್ಮ, ಹೊಡಿ. ಥರ್ಡ್ಗೆ ನಾನು ಐ ಫಿಗರ್ಡ್ ಇಟ್ ಔಟ್. ನೋಡಿ ನನಗೆ ಏನು ಕಾಣಿಸ್ತು ಅಂತ, ಇಲ್ಲಿ ನೋಡಿ ಎಷ್ಟು ದಪ್ಪ ಇದೆ ಅದು, ತುಂಬ ದಪ್ಪ ಇದೆ. ಇದು ಮಳೆಗೆ ಬರೋದು, ಭಾರಿ ಕಾಲಿರ್ತವೆ ಇದಕ್ಕೆ, ಎಷ್ಟೊಂದು ಇರ್ತವೆ. 1000 ಕಾಲ್, ಇದೆಷ್ಟೇ 1000 ಕಾಲ್ ಅಲ್ವಾ? ಅದ್ರ ಹೆಸರೇ 1000 ಕಾಲ್. ಹೌದಾ? ಕಾಲ್ ಎತ್ಕೋ. ಟೈಮರ್ ನೋಡ್ಕೋಬೇಕಾ? ಹಾಂ, ಎಷ್ಟೊತ್ತಿಗೆ ಮುಗಿಸ್ತೀರಾ ಅಂತ? ಇದೇನು ಕೇಬಲ್ ಮೇಲೆ ನಡ್ಕೊಂಡು ಹೋದ? ಯಪ್ಪ, ಸೈಕ್ಲಿಂಗ್ ಎಲ್ಲ ಮಾಡ್ತಾರೆ ಬೇರೆ ಕಡೆ. ಎಲ್ಲಿ ಒಂದ್ಸರಿ ಇಡಿ ಕಾಲು, ವಿಡಿಯೋ ಮಾಡ್ತೀನಿ. ರೋಲ್ ಜಾಸ್ತಿ ಆಗುತ್ತೆ, ಭಾಳ ಗ್ರಿಪ್ ಬೇಕಂತ. ಓ ಲೈಟ್ ಆಗುತ್ತೆ. ನಾನೀಗ ಕಂಪ್ಲೀಟ್ ಮಾಡ್ತೀನ ಮಾಡತ್ತ? ಬಟ್ ನನಗೆ ಆ ಬಾಲ್ ಹತ್ರ ಸ್ವಲ್ಪ ಏನಾರ ಟಚ್ ಆಗ್ಬೋದೇನೋ ಅಂತ. ಅದೆಲ್ಲ ಬೇಡ, ನಾನು ಕಂಪ್ಲೀಟ್ ಮಾಡ್ತೀನ ಮಾಡಲ್ವಾ ಹೇಳಿ. ಫಸ್ಟ್ ಅಟೆಂಪ್ಟಲ್ಲಿ ಮಾಡಲ್ಲ ಅನ್ಸುತ್ತೆ. ಮಾಡಲ್ವಾ? ಹ್ಞೂ ಸ್ಟಾರ್ಟಾ? ಹ್ಞೂ ಟಚ್ ಆಯಿತು. ಓಕೆ, ಫಸ್ಟಿಂದ ಹೇಳಿದ್ನಲ್ಲಪ್ಪ, ಈಗೂ ಡೌಟು. ಗ್ರಿಪ್ ಸಿಗ್ಬೇಕದು. ರೆಡಿನಾ? ಹ್ಞೂ ರೆಡಿ. ವೆರಿ ಗುಡ್. ಮಾಡಲ್ಲ ಅಂದ್ರಲ್ವಾ ನೀವು? ಇನ್ನು ಕಂಪ್ಲೀಟ್ ಮಾಡಿನಿ, ಭಾಳ ಇದೆ ನೋಡಿ, ಟಚ್ ಆಯ್ತಲ್ಲ ಅಲ್ಲಿ. ಇದು ಹಿಡ್ಕೊಂಡ್ಬಿಡ್ತು. ಓ ಸಾರಿ, ನಾನು ಕಾಲು ಹಿಡ್ಕೊಂಡಿದ್ದೆ. ಆಯಿತು. ಕೌಂಟ್ ಇಲ್ಲ ಇಲ್ಲಿಂದ. ಹ್ಞೂ ಆಯ್ತು. ಹ್ಞೂ ರೆಡಿ. ಅಲ್ಲ ಅಲ್ಲಿಂದ ಅಲ್ಲಿ ಬಿಕಾಸ್ ಕಾಲು ಹಿಡ್ಕೊಂಡ್ಬಿಟ್ಟಿದ್ದೆ ನಾನು. ಸರಿ ಆಯಿತು. ಹಾಂ, ರೆಡಿ.
ಎಷ್ಟು ಸಲ ಟಚ್ ಮಾಡ್ತೀಯ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಹೋಗ್ಲಿ ಬಿಡು, 3-4 ಆಗ್ಬಿಡ್ತಲ್ಲ ಚಿನಿ. ಅದಿಲ್ಲಪ್ಪ, ಎರಡು ಸಲ 2 ಸಲ ಇಲ್ಲೇ 2 ಸಲ ಮಾಡ್ದೆಲ್ಲ. ಮಾಡಿದಿಲ್ಲ, 2 ಸರಿ 2 ಟೈಮ್ಸ್. ಓ ನೀನೇ ಹೇಳ್ಬಿಡತ್ಲ ಹೋಗ್ಲಿ ಲಾಸ್ಟಿಗೆ ಎಷ್ಟು ಅಂತ. ಇದು ಮೋಸ ಚಿನಿ, ಅದು ನನ್ ಹಗ್ಗ ಇಟ್ಕೊಂಡಿತ್ತು ಕಾಲು. ಅದ ಅಲ್ಲೋಡು ಟೆಸ್ಟ್ ಮಾಡ್ಕೊಂಡೆ ಹೊಂಟಾಳು. 5 4 5 6 7 8 ನಾನದೇ ಟ್ರೈ ಮಾಡ್ತೀನಿ ಬಾ. ನೀವು ಕಂಪ್ಲೀಟ್ ಮಾಡಲ್ಲ ಅಂತ ನಾನು ಹೇಳ್ತೀನಿ. ನಾನೇ ಮಾಡಲ್ಲ ಅಂತ ಹೇಳ್ತೀನಲ್ಲ. ಅಲ್ಲೇ ಕೈ ನಡುಗ್ತಾ ಇದೆ ಅಷ್ಟೇ. ಗುಡ್ ಗುಡ್. ವೆರಿ ಗುಡ್. ನೈಸ್ ವೀರು. ಆಯ್ತು 1. ನಿನ್ನ ನಾನೇನು ಮಾಡಿದೆ? ನಾನು ನಿನ್ನ ಕಡೆ ಕಾನ್ಸಂಟ್ರೇಟ್ ಮಾಡ್ಬಿಟ್ಟೆ. ಓ ಇದೆಲ್ಲ ರೀಸನ್ಸು ನನ್ಗೆ ಹೇಳಿದ್ರೆ. ಓಕೆ ಚಿನ್ನ. ಗುಡ್. Good. 4, 3, 2, 1, go! ಒಂದಿಡೆ ಚಿನಿ. ನೀನೇ ಕಿತ್ಕೊಂಡ್ಬಿಟ್ಟಲ್ಲ ಅದನ್ನ. You play. 3, 2, 1, go! ಒಂದು ಹಿಡಿಯಲ್ಲ, ನೋಡ್ತಾ ಇರಿ ಇವ್ರು, ಒಂದು ಹಿಡಿಯಲ್ಲ. ಒಂದು ಹಿಡಿಯಲ್ಲ. ಕ್ರೇಜಿ ಕ್ರೇಜಿ ಹಿಂಗಿದ್ದೀನಲ್ಲ ಗುರು. ಅಡ್ಮಲಕ್ಸಿ ತಾಳ್ಬಿಟ್ಟವ್ರೆ ಪಾತಾಳ್ಗಂಗೆ. ಹಿಡೀರಿ. ಲಾಸ್ಟಿಗೆ ಇಲ್ಲಿ ಬಾಯಿಗೆ ಬಂದ್ಬಿಟ್ಟಿತ್ತು. ಎಲ್ಲ ಸ್ಟಾಫ್ ಇಲ್ಲಿ ಯಾರಾಡಲ್ಲ ಸರ್ ಚಿಕ್ಕನಲ್ಲಿ. ಈ ಲಾಸ್ಟು ಎಂಡಿಂಗು ಪಾಯಿಂಟಲ್ಲಿ ಒಂಚೂರು ಯಾವಾಗಲೂ ಬಾಯಿ ಬರ್ತಾರಪ್ಪ. ಫುಲ್ಲು ಸ್ಪೀಡ್ ಅನಿಸುತ್ತೆ ಬಂದಾಗ, ಬಟ್ ಸ್ಲೋ ಆಗುತ್ತೆ ಅಂತ ಏನು ಪ್ರಾಬ್ಲಮ್ ಅನಿಸಲ್ಲ. ಬಟ್ ಸೇಫ್ಟಿ ಮೆಜರ್ಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೋಬೇಕು, ಅದು ಲಾಕ್ ಎಲ್ಲ ಕರೆಕ್ಟಾಗಿದೆನೋ ಇಲ್ಲೋ ಅಂತೇಳಿ. ಇಲ್ಲಾಂದರೆ ಸುಮಾರು ಅನಾಹುತಗಳಾಗಿದ್ದಾವೆ. ಅಂದರೆ ಯೂಶ್ವಲಾಗಿ ಯಾರೂ ಹಂಗೆ ನೆಗ್ಲೆಕ್ಟ್ ಮಾಡಲ್ಲ. ಎಲ್ಲ ಸೇಫ್ಟಿ ಮೆಜರ್ಮೆಂಟ್ ಚೆಕ್ ಮಾಡಿ ಎವ್ರಿಡೇ ಚೆಕ್ ಮಾಡ್ತಾ ಇರ್ತಾರೆ. ಬಿಕಾಸ್ ರೆಗ್ಯುಲರಾಗಿ ಇಲ್ಲಿ ಜನ ಇರೋದ್ರಿಂದ ಎವ್ರಿಡೇ ಚೆಕ್ ಮಾಡ್ತಾ ಇರ್ತಾರೆ. ನೀವು ಒಂದ್ಸಲಿ ಅಲ್ಲಿ ಲಾಕ್ ಗೀಕ್ ಎಲ್ಲ ಮಾಡಿದಾಗ ನೀಟಾಗಿ ಒಂದ್ಸಲಿ ಚೆಕ್ ಮಾಡಿಕೊಂಡು ಆಟಾಡ್ಬೋದು. ನೋಡಿ ಛತ್ರಿ ಹೆಂಗಾಯ್ತು ಅಂತ. ನನಗೆ ಹೈಟ್ ಅಂದರೆ ತುಂಬ ಭಯ. ಅಲ್ಲಿಂದ ಕೆಳಗಿಳಿಬೇಕಿತ್ತಲ್ವಾ, ಹಾಂ, ಅದಕ್ಕೆ ಛತ್ರಿನ ಕೆಳಗೆ ಎಸ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದೆ ಬಿಡಮ್ಮ. ನಾನು ಎಷ್ಟು ಹೆಂಗೆ ಇಳಿದೆ ಗೊತ್ತಾ, ಎಷ್ಟು ಕಷ್ಟಪಟ್ಟು ಅಲ್ಲ ಭಯ ಅಂತ ಛತ್ರಿನ ಎಸ್ತಿದೆಯಲ್ಲ ನೀನು. ಬಂದು ಛತ್ರಿ ಹಿಡ್ಕೊಂಬಂದ್ರೆ ನಾನು ಬೀಳ್ತಿದ್ದೆ. ಓಕೆ, ನಾನು ನಿನ್ಗೆ ಅದು ಅಲ್ಲ ನೀ ಇಳಿದಿದ್ರೆ ಅವರೇ ಕೆಳಗೆ ಕೊಡಾರಲ್ಲ, ಅಲ್ಲಿದ್ರಲ್ವಾ ಸ್ಟಾಫು. ಅದು ಬುದ್ಧಿ ಇದ್ರೆ ಅಲ್ವಾ. ನನಗೆ ಬೇರೆಯವ್ರಿಗೆ ಟ್ರಬಲ್ ವುಮೆನ್ ಬೇರೆಯವ್ರಿಗೆ ಟ್ರಬಲ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಾ. ಥೂ ಏನು ಕರ್ಮ ಗುರು. ಊಟ ಮಾಡಿಕೊಂಡು ಅದು 800 ಮೀಟರ್ಸ್ ದೊಡ್ಡದು ಜಿಪ್ಲೈನ್ ಆಡೋಣ ಅಂತ ಅಲ್ಲಿಗೆ ಹೋದರೆ, ಅದು ನಡ್ಕೊಂಡು ಇಲ್ಲಿಂದ ಡೌನ್ ಇದೆ ಅಲ್ಲಿದ್ದಂಗೆ ನಡ್ಕೊಂಡು ಹೋದೆ.
2:30 ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಅಂತೇಳಿ ಬಂದೆ. ಒಂದು ರೂಮಲ್ಲಿದ್ದೆ. 2:30 ಆಯಿತು ಅಂತೇಳಿ ಅಲ್ಲಿಗೆ ಹೋಗಿದ್ದೀನಿ. ಮತ್ತೆ ನಡ್ಕೊಂಡು ಹೋಗಿದ್ದೆ, ಇದನ್ನು ಬಿಟ್ಟು ಹೋಗಿದ್ದೆ ರೂಮಲ್ಲಿ. ಮತ್ತೆ ಬಂದೆ, ಅದು ಬಗ್ಗೆ ಕೇಳಿದೆ ಬರೋಕ್ಕೆ ಅಂತೇಳಿ ಅವನು ಊಟಕ್ಕೆ ಹೋಗಿದ್ದೆ. ಸೊ ಅಜ್ಜಿ ಆಡ್ಲೋ ಬೇಡ ಅನಿಸ್ಬಿಡ್ತು. ಅಷ್ಟು ಬೇಜಾರಾಗ್ಬಿಡ್ತು ಗುರು, ಓಡಾಡಿ ಇಲ್ಲಿಂದ. ಇಲ್ಲಿ ನೋಡಿ ಇದು ಹೆಂಗಿದೆ ಈ ಥರ ಟ್ರೈನು, ಇಲ್ಲಿಂದ ಅಲ್ಲಿ ತನಕ ನಡ್ಕೊಂಡು ಹೋಗಬೇಕು ನೋಡಿ. ಅಲ್ಲಿರೋದು ನಮ್ಮ ರೂಮು, ಅಲ್ಲಿಂದ ಇಲ್ಲಿ ತನಕ ಒಂದು 3 ಸಲ ಟ್ರಿಪ್ ಹೊಡ್ತೀನಿ. ಇವಾಗ ಹೋಗ್ತಾಯಿದ್ದೀನಿ. ಈಗೇನಾರು ಆಡಿಸ್ಲಿಲ್ಲ ಅಂತಂದರೆ ಬಿದ್ದು ಒದಾಡ್ಬಿಡ್ತೀನಿ, ಆಡ್ಸೋ ತನಕ ಹೋಗಲ್ಲ ಅಲ್ಲಿಂದ ಅಂತ. ಇದು ಇಲ್ಲಿಂದ ಅಲ್ಲಿಗೆ ಹೋಗೋದು. ಅಲ್ಲೊಂದು ಪಾಯಿಂಟ್ ಇದೆ ನೋಡಿ, ಅಲ್ಲಿ ಇಳಿದ್ಬಿಟ್ಟು ಮತ್ತೆ ಅದ್ರ ಮೇಲೆ ಹೋಗಿ ಆಮೇಲೆ ಅಲ್ಲಿ ಮೇಲ್ಗಡೆ ಪಾಯಿಂಟಿಂದ ಫಸ್ಟ್ ಅಲ್ಲಿಗೆ ಹೋಗಿ ಇದು ಲಾಸ್ಟ್ ಎಂಡ್. ಇದು ಇಲ್ಲಿ ಬೆಲ್ಟ್ ಹಾಕೊಂಬಿಟ್ಟು ಕಳಿಸ್ತಾ ಇದ್ದಾರೆ ನಮ್ಮನ್ನ ಮೇಲೆ. ಹೋಗ್ತಾಯಿದ್ದೀವಿ ಇವಾಗ. ಇದು ಟೋಟಲ್ 2 ಲೇನ್ ಬರುತ್ತೆ, ಒಂದು 500 ಮೀಟ್ರ್, ಒಂದು 300 ಮೀಟ್ರ್. ಸಖತ್ತಾಗಿದೆ, ಒಳ್ಳೆ ಡೆಪ್ತ್ ಕಾಣ್ತಾ ಇದೆ, ಮಜವಾಗಿದೆ. ಈ ಅಡ್ವೆಂಚರಸ್ ಆ್ಯಕ್ಟಿವಿಟೀಸೇ ಒಳ್ಳೆ ಮಜಾ. ರಿಸ್ಕ್ ತೊಗೋಬೇಕು, ಓವರ್ ರಿಸ್ಕ್ ತೊಗೋಬಾರ್ದು. ಸೇಫ್ಟಿ ಎಲ್ಲ ನೋಡ್ಕೊಂಡು ಹೋಗ್ಬೇಕು. ವ್ಯೂ ನೋಡಿ ಹೆಂಗಿದೆ, ಯಪ್ಪ ಚೆನ್ನಾಗಿದೆ. ಆರಾಮಲ್ಲ ಸ್ವಾಮೀಜಿ ಅಂದ್ಬಿಟ್ಟು ಈಗ ಮೊನ್ನೆ ಯಾರು ಸ್ವಾಮೀಜಿ ಆರಕ್ಕೆ ಬರುತ್ತೆ ಅಂತ ಆರ್ಬಿಟ್ಟು ಹೋಗ್ಬಿಟ್ರಾ? ಇದೆಲ್ಲ ಚೆಕ್ ಮಾಡಿದ್ರಾ ಲಾಕು? ನೀವು ನೋಡಿದ್ರೆ ಮೇಡಮ್? ಇಲ್ಲಲ್ಲ ತಗೊಳ್ಳಿ ಸರ್. ರೆಡಿನಾ? ರೆಡಿ. ಕಾಲು ಎತ್ಬೇಕಾ? ಬೆಲ್ಟ್ ಎಲ್ಲ ಕಂಫರ್ಟಬಲ್ ಇದೆ ಸರ್? ಕಂಫರ್ಟಬಲ್ ಆಗಿದೆ. ನಿಮ್ಮ ಲಾಕ್ ಎಲ್ಲ ಕರೆಕ್ಟ್ ಆಯ್ತಾ? ಸೂಪರ್. ಬಿಡಿ ಬಿಡ್ಬೋದಾ? ಬಿಡಿ. ಕ್ರೇಜಿ 800 ಮೀಟರ್ ಅಂತ ಗುರು. ಕೆಳಗೆ ನೋಡಿದ್ರೆ ಡೌಟ್ ಆಗ್ತದೆ ನೋಡು. ಸುಮ್ಮನೆ ಮೇಲೆ ನೋಡ್ಕೊಂಡು ಹೋಗ್ತಾ ಇರಬೇಕು. ಹೆಂಗೆ ಕಾಣುತ್ತೆ ನೋಡಿ ನೀವು. ನೋಡಿ ಕೆಳಗೆ ನೋಡಿದ್ರೆ ಡೌಟ್ ಆಗುತ್ತೆ ಗುರು. ಕೈಲಿ ಕ್ಯಾಮ್ರಾ ಬಿಟ್ಟರೆ ಚೆನ್ನಾಗಿದೆ, ಮಜಾ ಇದೆ. ತಿರುಗಲೇ ಇಲ್ಲ. ಹಿಂಗೆ ಲಾಕು ನೋಡ್ಬಿಡಿ ಸರ್ ಮೇಲೆ. ಓಕೆ. ಇದು ಎಷ್ಟು ಮೀಟ್ರದು? ಇದು 500 ಇದೆ, ಮೇಲ್ಗಡೆ 300. ಟೋಟಲ್ 800. ಓಕೆ. ಇಲ್ಲಿ ಸ್ಟಾಪ್ ಆಗಿ ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋದರೆ ಅಲ್ಲಿಂದ ವಾಪಸ್ ನಾವೆಲ್ಲೀಗ ಲಾಕ್ ಮಾಡಿದ್ದು ಅದ್ರ ಕೆಳಗಡೆ ಫಸ್ಟ್ ಬೆಲ್ಟ್ ಹಾಕಿದ ಜಾಗಕ್ಕೆ ಡ್ರಾಪ್ ಇರುತ್ತೆ. ಹೋಗೋಣ. ಈ ಸ್ಟಾರ್ಟಿಂಗ್ ಎಂಡಿಂಗ್ ಪಾಯಿಂಟು ಭಾರಿ ಹಿಂಸೆ. 1 ನಿಮಿಷದಲ್ಲಿ ಬಂದ್ಬಿಡ್ತಲ್ಲ ಇದು. ಕೆಳಗೆ ನೋಡಿದ್ರೆ ಗಾಬರಿ ಆಗುತ್ತೆ. ಇಲ್ಲಿ ಬಂದಿದ್ದೀವಿ, ಹೋಗೋಣ ಮೇಲೆ. ಲಾಕೆಲ್ಲ 2-3 ಸಲ ಚೆಕ್ ಮಾಡಿಬಿಡಿ ಅಣ್ಣ. ಎಲ್ಲ ನೋಡಿ. ಹಾಂ, 100% ನೋಡಿ. ಸೇಫ್ಟಿ ಇಂಪಾರ್ಟೆಂಟ್. ಹೌದು. ಎಲ್ಲ ತಿರುಗಿಬಿಡಿ ಅದನ್ನಷ್ಟು. ಫುಲ್ ಟೈಟಾಗಿದೆ ಸರ್. ಕ್ರಾಸ್ ಚೆಕ್ ಮಾಡಿದೆ ಬಿಡಲ್ಲ ನೀವು. ತಡ್ರಿ, ಅವ್ರು ಹೋಗ್ಬಿಡ್ಲಿ. ರೀಚ್ ಆಯ್ತಾ ಬಿಡಿ ಸರ್. ಸಿಟ್ಟಾಗಿ ಸರ್ ನೀವು? ನಿಮ್ಮ ಹೆಸರೇನು? ಚಿಂಟು. ಸಿಟ್. ಹೊರಟ್ವಿ ಇವಾಗ 300 ಮೀಟ್ರದು. 300 ಮೀಟರ್ ಮಜಾ ಇದೆ. ಇದೆಲ್ಲ ಒಳ್ಳೆ ವ್ಯೂ ನೋಡಿ. ಮಜಾ ಇದೆ ಗುರು. ಕೆಳಗೆ ಮಾತ್ರ ನೋಡ್ಬಾರ್ದು, ಕ್ಯಾಮ್ರಾ ನೋಡ್ಕೊಂಡು ಹೋಗ್ತಿರ್ಬೇಕು. ಚೆನ್ನಾಗಿದೆ. ಒಂದು 200-300 ಅಡಿ ಮೇಲೆ ಇಲ್ಲೇ ಇದೆ. ಗೇಮ್ ಎಲ್ಲ ಕಾಣ್ತಾ ಇದೆ. ಬಂದ್ವಿ ಡೈನಿಗೆ.
ಬನ್ನಿ ಅಣ್ಣ ಒಂಚೂರು ಮುಂದೆ ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಆ ಕಡೆಯಿಂದ ಮಜಾ ಅನ್ಸಲ್ಲ, ಈ ಕಡೆಯಿಂದ ಹೋಗ್ಬೇಕಾದ್ರೆ ಒಳ್ಳೆ ಮಜಾ ಇತ್ತು. ಹೈಟ್ ಜಾಸ್ತಿ, ಸ್ಪೀಡು ಜಾಸ್ತಿ. ಗಾಳಿಪಟ ಜಾಸ್ತಿ ಅನ್ಸುತ್ತಲ್ಲ, ಹಾಂ, ಹಂಗಾಗಿ ಇಲ್ಲಿ ನಾವು ಕ್ಯಾಮ್ರಾ ನೋಡಿ ಹೋಗ್ತೀವಿ, ನಮ್ಗೆ ಅಷ್ಟು ಇದನ್ಸಲ್ಲ. ಅಲ್ಲಿ ಕ್ಯಾಮ್ರಾ ಬಿಟ್ಟು ಕೆಳಗೆ ನೋಡಿದ್ರೆ ಒಳ್ಳೆ ಡೆಪ್ತ್ ಕಾಣುತ್ತೆ ಅಲ್ಲಿ ಸೆಂಟ್ರಿಗೆ. ಕೆಳಗಡೆ ನೋಡಿ. ಹಾಂ, ಒಂದು 400-500 ಅಡಿ ಆಯ್ತಾ? ಹಾಂ ಹಾಂ, ಮಜಾ ಇದೆ. ಥ್ಯಾಂಕ್ ಯು. ಆಯ್ತು ಸರ್. ಹಾಂ, ಅದು ಆಮೇಲೆ ಇದು ಆ್ಯಕ್ಚುಲಿ ಇಷ್ಟು ಡೆಪ್ತ್ ಇರೋದು ಮಲ್ಕೊಂಡು ಹೋಗೋದಿತ್ತಲ್ಲ, ಅದು ಸಣ್ಣದು ಜಿಪ್ ಲೈನು. ಮಲ್ಕೊಂಡು ಹೋಗೋದೇನ್ರೆ ಇಲ್ಲಿದ್ದಿದ್ರೆ ಕ್ರೇಜಿ ಇರೋದು. ಅಟ್ಲೀಸ್ಟ್ ಒಂದು ಸೈಡು ಮಲ್ಕೊಂಡು ಹೋಗೋದು ಹಿಂಗೆ, ಇನ್ನೊಂದು ಸೈಡು ಕೂತ್ಕೊಂಬರೋದ್ರೆ ಸಕ್ಕದಾಗಿರೋದು. ಸಕ್ಕ ಡೆಪ್ತ್ ಕಾಣುತ್ತೆ, ಅಂದರೆ ಹಿಂಗೆ ಬೆಂಡಾದರೆ ಕ್ರೇಜಿ ಕಾಣುತ್ತೆ. ಅದು ಮಾತ್ರ ಚೆನ್ನಾಗಿದೆ. ಪೂಲಲ್ಲಿ ಆಟ ಆಡಬೇಕು ಅಂತ ನಾನು ತುಂಬ ಆಸೆ ಪಟ್ಟಿದ್ದೆ, ಬಟ್ ಪೂಲಲ್ಲಿ ಆಟ ಆಡೋಕ್ಕಾಗಿಲ್ಲ ಬಿಕಾಸ್ ನಂಗೆ ಕಂಪ್ನಿ ಇರಲಿಲ್ಲ. ನನ್ನ ಜೊತೆ ಬರಲ್ಲ ಆಟ ಆಡೋಲ್ಲ ಪೂಲಲ್ಲಿ ಅಂದ್ಬಿಟ್ಟು ಆಮೇಲೆ ಇವರೊಬ್ಬರೇ ಹೋಗಿ ಆಟ ಆಡ್ಕೊಂಡಿದ್ರು. ಈಗ ನಾನು ಪೂಲಲ್ಲಿ ಆಟ ಆಡೋದಕ್ಕೆ ಅಂತ ಫುಲ್ ರೆಡಿ ಆಗಿದ್ದೀನಿ. ಇದು ಪೂಲ್, ದಿಸ್ ಇಸ್ ದ ಪೂಲ್. ಇಲ್ಲಿ 205 ರೂಮ್ ಇದೆ ಆ್ಯಂಡ್ ಈ ಕಡೆ ಸೈಡ್ ಬಂದರೆ 206 ಇದೆ. ಸೊ ಈ ಎಲ್ಲ ವಿಲಾಸ್ನೂ ಇದೇ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಐ ಥಿಂಕ್ ಈ ರೋ ಅಲ್ಲಿ ಒಂದು 4 ವಿಲಾಸ್ ಇದೆ ಅನಿಸುತ್ತೆ. ಅಷ್ಟು ವಿಲಾಸ್ ಸೇಮ್ ಇದೇ ಥರ ಇದೆ ಆ್ಯಂಡ್ ಓವರಾಲ್ ಎಲ್ಲ ವಿಲಾಸು ಇದೇ ಥರ ಇದೆಯಂತೆ. ಸೊ ದಿಸ್ ಈಸ್ ದ ಕಾಮನ್ ಪೂಲ್ ಫಾರ್ ಬೋತ್ ದ ರೂಮ್ಸ್. ಈ 2 ರೂಮ್ಸ್ ಆಕ್ಯುಪೈ ಆದರೆ ಪ್ರಾಬ್ಲಿ ಪೂಲ್ನ ಯೂಸ್ ಮಾಡೋದು ಸ್ವಲ್ಪ ಕ್ಲ್ಯಾಶ್ ಆಗಬಹುದು. ಸೊ ದಿಸ್ ಇಸ್ ದ ಪೂಲ್, ಪ್ರೈವೇಟ್ ಪೂಲ್ ಬಟ್ ನಾಟ್ ರಿಯಲಿ ಪ್ರೈವೇಟ್ ಪೂಲ್. ಯಾಕೆ ಅಂತ ಹೇಳಿದ್ರೆ ಇಲ್ಲೂ ನೋಡಿ, ಇಲ್ಲಿ ಯಾರಾದರೂ ಓಡಾಡ್ತಾ ಇದ್ದರೆ ಅವ್ರಿಗೂ ಕಾಣಿಸುತ್ತೆ. ಸೊ ಈ ಥರ ಇದೆ, ಇಲ್ಲಿ ಯಾರು ಓಡಾಡ್ತಿರೋ ಕಾಣಿಸುತ್ತೆ. ಬಟ್ ಇಟ್ಸ್ ಓಕೆ, ಈಗ ನಾವು ಪಬ್ಲಿಕ್ ಪೂಲ್ ಯೂಸ್ ಮಾಡೋದಕ್ಕೆ ಹೋಗ್ತೀವಲ್ಲ ಅದೇ ಥರ ಇಲ್ಲಿ ನಮ್ಗೊಂದು ಸ್ವಲ್ಪ ಪ್ರೈವಸಿ ಇರತ್ತೆ ಅಷ್ಟೇ. ಸೊ ಯಾ, ದಿಸ್ ದ ಪೂಲ್. ಕ್ಲೀನ್ ಮಾಡೋದಕ್ಕೆ ಹೇಳಿದ್ದೀನಿ, ಅವ್ರು ಬಂದು ಕ್ಲೀನ್ ಮಾಡ್ತಿದ್ದ ಹಾಗೆ ಪೂಲಲ್ಲಿ ಆಟ ಆಡ್ತೀನಿ. ನಂಗೆ ಪೂಲ್ ನೋಡ್ತಿದ್ದಾಗೆ ನಾನು ಫುಲ್ ಎಕ್ಸೈಟ್ ಆಗಿಬಿಡ್ತೀನಿ. ನಂಗೆ ಪೂಲಲ್ಲಿ ಆಟ ಆಡೋದಂದರೆ ತುಂಬ ಇಷ್ಟ. ಎನಿವೇ ಇವತ್ತು ಒಂದು ಸ್ವಲ್ಪ ಬಿಸಿಲಿದೆ, ಒಳ್ಳೆಯದಾಯಿತು. ಸೊ ಪೂಲಲ್ಲಿ ಆಟ ಆಡ್ಬೋದು. ತುಂಬ ಚಳಿ ಇದ್ದರೆ ಆಟ ಆಡೋದು ಕಷ್ಟ. ಸೊ ನಾನು ಪೂಲಲ್ಲಿ ಇಳ್ದು ಆಟ ಆಡ್ತೀನಿ. ಆಟ ಆಡಬೇಕು ಅಂತ ತುಂಬ ಖುಷಿಯಿಂದ ಇದ್ದೆ. ನೋಡಿ ತುಂಬ 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 ಚಳಿ ಇದೆ. ಅಬ್ಬಾ, ಫುಲ್ ಕೋಲ್ಡ್, ಶಿಟ್ ಫುಲ್ ಕೋಲ್ಡ್ ಇದೆ. ಆಗಲ್ಲ, ಇಷ್ಟು ಕೋಲ್ಡಲ್ಲಿ ಆಟ ಆಡೋಕ್ಕಾಗಲ್ಲ. ಛೇ, ಡಿಸಪಾಯಿಂಟ್ ಆಯಿತು. ಲೆಟ್ ಮೀ ಸಿ, ನಾಳೆ ಆದರೆ ನಾಳೆ ಆಟ ಆಡ್ತೀನಿ. ಕೂಲ್, ಟಾಟಾ, ಬಾಯ್ ಬಾಯ್. ಆಮೇಲೆ ಇದು ಡೇ ಔಟ್ ಕ್ಯಾಂಪಿಂಗ್ಗೆ ಭಾಳ ಅಂದರೆ ಭಾಳ ಬೆಸ್ಟು. ಮೋರ್ ದೆನ್ 30-40+ ಗೇಮ್ಸ್ ಇದೆ. ಎಲ್ಲದು ಆಟ ಹಾರ್ಸ್ ರೈಡಿಂಗ್ ಮಾಡಬೇಕಾದ್ರೆ ತೇಜು ಛತ್ರಿ ಓಪನ್ ಮಾಡಿಬಿಟ್ಟಿದ್ಲು. ಅದು ಛತ್ರಿ ನೋಡಿ ಕುದುರೆ ಒಂದ್ಸಲಿ ಹಿಂಗೆ ಇಬ್ರಿಗೂ ತುಂಬಾ ಭಯ ಆಗೋಯ್ತು. ನನಗೂ ಅಷ್ಟೇ ಭಯ ಆಗೋಯ್ತು. ನಾನು ಅದು ಕ್ಯಾಪ್ಚರ್ ಮಾಡಿಲ್ಲ, ಯಾಕಂದ್ರೆ ನಾನು ಭಯದಲ್ಲಿ ಅದನ್ನ ಆಫ್ ಮಾಡಿಬಿಟ್ಟೆ. ಛತ್ರಿನ ಸೈಡಿಗೆ ಇಡಿ ಅಂತ ಹೇಳಿದ್ರು. ಅದಾದ್ಮೇಲೆ ನಾರ್ಮಲ್ ಕಂಡೀಷನಿಗೆ ಬಂತು, ಅದು ಅಬ್ನಾರ್ಮಲ್ ಆಗ್ಬಿಟ್ಟಿದೆ. ಛತ್ರಿ ನೋಡಿ ಭಯ ಅಂತ ಅದನ್ನ ನೋಡಿದ್ರೆ. ಇದನ್ನ ಇವತ್ತು ವಿರಾಟ್ ರೈಡ್ ಮಾಡ್ತಾ ಇರೋದು ಹಾರ್ಸ್. ವೀರು, ಆರ್ ಯು ರೆಡಿ? ಯೆಸ್. ಓಕೆ, ಆಲ್ರೈಟ್. ಫೋಟೋ ತಗೋಬೋದಾ? ಚಿನ್ನಿ ಫೋಟೋ ತೆಗಿತೀನಿ. ಚೆನ್ನಾಗಿದ್ಯಾ ನೀನು? ಹ್ಯಾಂಡ್ಸಮ್ ಬಾಯ್. ಹುಷಾರು ಚಿನ್ನಿ, ಕೇರ್ಫುಲ್. ಬಾಯಿಗೆ ಬಂದಿತ್ತು ನನಗೆ ಇವಾಗ. ನನಗೆ ಭಯ ಆಯ್ತು. ಛತ್ರಿ ನೋಡಂಗ್ ಮಾಡ್ತಾ ಫ್ರಂಟಿಂದ ಕ್ಯಾಪ್ಚರ್ ಮಾಡ್ತೀನಿ ಒಂದು ನಿಮಿಷ. ಸೊ ಆಮೇಲೆ ಸುಮಾರು ಜಿಪ್ಲೈನ್ 800 ಮೀಟರ್ಸ್ ಇದೆ, ಅದನ್ನು ನಾನು ಹೇಳಿದ್ದೀನಿ ನಿಮಗೆ. ಆಮೇಲೆ ರಾಕೆಟ್, ಇದು ಸುಮಾರು ಗೇಮ್ಸ್ ಇದೆ. ಒಂದು ದಿನಕ್ಕೆ ಬಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಆರಾಮಾಗಿ ಆಟ ಆಡಿಕೊಂಡು, ಆಮೇಲೆ ಬೋರ್ಡ್ ಗೇಮ್ಸಸ್ ಎಲ್ಲ ಸುಮಾರಿದೆ. ಆರಾಮಾಗಿ ಊರಿಗೆ ಹೋಗ್ಬೋದು ಒಂದು ದಿನ ಕ್ಯಾಂಪೇನಿಂಗ್. ಬಟ್ ಇಟ್ ಈಸ್ ನಾಟ್ ಅ ರೊಮ್ಯಾಂಟಿಕ್ ಪ್ಲೇಸ್. ಆ ಥರ ಒಂದು ವೈಬ್ ರೊಮ್ಯಾಂಟಿಕ್ ಇಲ್ಲ, ಅಂದರೆ ಫ್ರೆಂಡ್ಸ್ ಜೊತೆ ಬರೋದಕ್ಕೆ, ಫ್ಯಾಮಿಲಿ ಜೊತೆ ಬಂದು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಈ ನಮ್ಮ ರೂಮ್ ಎದುರುಗಡೆ ಇಲ್ಲಿ ಒಂಥರ ಗುಡ್ಡ ಥರ ಇದೆ. ಅದೂ ಅಷ್ಟೇ, ಅಲ್ಲಿ ಕೂತ್ಕೊಂಡು ಟೀ ಕಾಫಿ ಎಲ್ಲ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಟೈಮ್ ಇಲ್ಲೇ ಆಚೆ ಮಾಡಿರ್ತಾರೆ, ಚೆನ್ನಾಗಿರುತ್ತೆ.
ಚೆನ್ನಾಗಿದೆ, ಎಲ್ಲ ಬ್ಲಾಕ್ಸ್ ಎಲ್ಲ ಬೇರೆ ಬೇರೆ ಡಿಫ್ರೆಂಟ್ ಆಗಿದೆ, ಗೇಮ್ಸ್ ಡಿಫ್ರೆಂಟ್ ಆಗಿದೆ, ಫುಡ್ ತುಂಬ ಚೆನ್ನಾಗಿತ್ತು ಎಸ್ಪೆಷಲಿ. ಫುಡ್ಡು ಬುಫೆ ಸಿಸ್ಟಮ್ ಇರುತ್ತೆ, ಮಾರ್ನಿಂಗ್, ಈವ್ನಿಂಗ್ ಆ್ಯಂಡ್ ಲಂಚ್, ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್ ಮೂರೂ ಬುಫೆ ಸಿಸ್ಟಮ್ ಇರುತ್ತೆ. ಸ್ನ್ಯಾಕ್ಸು ಅಷ್ಟೇ 5 to 6 o'clock ನಾವು ಹೋಗ್ಬಿಟ್ಟಲ್ಲಿ ಸ್ನ್ಯಾಕ್ಸ್ನ ತೊಗೊಳ್ಬೋದು. ಅವರೇ ಮಾಡಿರ್ತಾರೆ, ಅವರೇ ಸೆಲೆಕ್ಟ್ ಮಾಡಿರ್ತಾರೆ ಸ್ನ್ಯಾಕ್ಸ್ನ. ಸೊ ಅದನ್ನು ನಾವು ತಿನ್ನಬೇಕು. ಆ್ಯಂಡ್ ತುಂಬ ಜನ ಬಂದಿದ್ದಾರೆ ಇಲ್ಲಿ, ಸಾಕಷ್ಟು ನಾವು ಆ್ಯಕ್ಚುಲಿ ಎಕ್ಸ್ಪೆಕ್ಟೇ ಮಾಡಿಲ್ಲ. ವೀಕ್ ಡೇಸಲ್ಲಿ ನೀವು ಬಿಲೀವ್ ಮಾಡಲ್ಲ, ನಾನು ನಿಮಗೆ ಒಂದು ವೀಡಿಯೋ ಶಾರ್ಟ್ಸ್ ತೋರಿಸ್ತೀವಿ ಇದ್ರೊಳಗಡೆ, ಅದನ್ನು ನಿಮಗೆ ತೋರ್ಸೋಕ್ಕೆ ತೆಗ್ದಿದ್ದೀವಿ. ನಾವು ಲಂಚ್ಗೆ ಅಂತ ಹೋಗಿದ್ದೀವಿ, ಜನ ಜಾತ್ರೆ. ಲಂಚ್ ಡಿನ್ನರ್ ನಾವು ಆ್ಯಕ್ಚುಲಿ ಫಸ್ಟ್ ಡೇ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ಸೊ ಅವಾಗ ಒಂದು ಸ್ವಲ್ಪ ಲೇಟಾಗಿ ಹೋಗಿದ್ವಿ ಲಂಚ್ಗೆ, ನಮ್ಗೆ ಅಷ್ಟು ಜನ ಕಾಣಿಸ್ಲಿಲ್ಲ. ಆಮೇಲೆ ನೈಟು ಅಷ್ಟೇ, ನಾವು ನೈಟ್ ಬೇಗನೆ ಹೋದ್ವಿ ಅನ್ಸುತ್ತಲ್ವ, ಹೋದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗು ಬ್ರೇಕ್ಫಾಸ್ಟ್ಗೂ ಲಂಚ್ಗೂ ಡಿನ್ನರ್ಗೂ ಎಲ್ಲ ಫುಲ್ ಜನ ಇದ್ರು. ಪ್ರಾಬಬ್ಲಿ ವೆನ್ಸ್ಡೇ ಆಟ ಆಡೋದಕ್ಕೆ ಒಂದು ದಿನಕ್ಕೋಸ್ಕರನೂ ಬಂದಿರೋರು ಇದ್ರು ಅನ್ಸುತ್ತೆ, ಆ್ಯಂಡ್ ರೂಮ್ ತೊಗೊಂಡಿರೋರು ಇದ್ರು ಅನ್ಸುತ್ತೆ, ಗೊತ್ತಿಲ್ಲ. ಬಟ್ ತುಂಬ ಜನ ಇದ್ರು. ಬಟ್ ಇಲ್ಲೆಲ್ಲ ಫ್ರೆಂಡ್ಸ್ ಗ್ರೂಪು, ಹೌದು ಎಲ್ಲೂ ಫ್ರೆಂಡ್ಸ್ ಗ್ರೂಪ್ ಬರ್ತಾರೆ. ಆಮೇಲೆ ಡೇ ಕ್ಯಾಂಪೇನಿಂಗ್ ಚೆನ್ನಾಗಿದೆ ಅಂತ ಹೇಳಿದ್ನಲ್ಲ, ಗೇಮ್ಸ್ ಆಡೋಕ್ಕೆ ಅಂತಲೇ ಪರ್ಟಿಕ್ಯುಲರ್ ಅದಕ್ಕೆ ಡಿಸೈನ್ ಮಾಡಿರೋ ರೆಸಾರ್ಟ್ ನನಗೆ ಅನಿಸ್ತಂಗಿದು ತುಂಬ ಚೆನ್ನಾಗಿದೆ. ಬಂದು ಆರಾಮಾಗಿ ಗೇಮ್ಸ್ ಆಡಿ 1 hour ಅಲ್ಲ, ಗೊತ್ತೇ ಆಗಲ್ಲ. ನಾವು ಬೆಂಗಳೂರಲ್ಲಿ ಒಂದು ಏರಿಯಿಂದ ಒಂದು ಏರಿಯಾ ಹೋಗೋಕ್ಕೆ 45-50 minutes ಅಂತೀವಿ. RR ನಗರಿಂದ, ಕೆಂಗೇರಿಯಿಂದ, ಆಮೇಲೆ ಸುತ್ತ ನಾಗರಬಾವಿ ಅಲ್ಲಿ ಇಲ್ಲಿ ಸುತ್ತ ಯಶವಂತಪುರದಿಂದನೂ ಹಾರ್ಡ್ಲಿ 1.5 hour ಅನ್ಸ್ಬೋದು, ಅಷ್ಟು ಒಂದು 1/2 hour ಜಾಸ್ತಿ ಆಗಿದೆ. ಗೇಮ್ಸ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ 1 day ಪೂರ್ತಿ ಇಲ್ಲಿ ಕಳೆಯೋದಕ್ಕೆ ಬರಬಹುದು. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಬರ್ಬೋದು. ನಾವಿಲ್ಲಿ ಇಬ್ಬರೇ ಬಂದಿದ್ವಿ. ನಾವು ಯೂಶ್ವಲಿ ಹೋಗೋದು ರೊಮ್ಯಾಂಟಿಕ್ ಪ್ಲೇಸಸ್ಗೆ, ಕಪಲ್ ಹೋಗ್ತೀವಿ ನಾವು. ಇಲ್ಲಿ ರೂಮಲ್ಲೂ ಅಷ್ಟೇ 2 beds ಇತ್ತು, 2 king size beds ಇತ್ತು. ಸೊ ದಟ್ ಯು ಕ್ಯಾನ್ ಶೇರ್ ವಿತ್ 4 people. ಸೊ ಚೆನ್ನಾಗಿದೆ, ನೈಸ್. ನನಗೆ ಯೂಶ್ವಲಿ ಅಡ್ವೆಂಚರಸ್ ಗೇಮ್ಸ್ ಇಷ್ಟ ಅಂತೇಳಿ ಇದನ್ನು ಪ್ಲ್ಯಾನ್ ಮಾಡಿದ್ಲು ತೇಜು. ಯಾವಾಗಲೂ ಅಲ್ಲಿ ಹೋಗೋಣ, ಇಲ್ಲಿ ಆಟ ಆಡೋಣ ಅಂತ ಹೇಳ್ತಿದ್ದೀರ, ಬನ್ನಿ ಹೋಗೋಣ ಅಂತೇಳಿ. ಬಟ್ ಸಖತ್ ಎಂಜಾಯ್ ಮಾಡಿದೆ. ನಾನು ಬರೋದೆಲ್ಲ ಆಟ ಆಡ್ಬಿಟ್ಟಿದ್ದೀನಿ, ಮಜಾ ಮಾಡಿದ್ದೀವಿ ತುಂಬ. ನಾನು ಆಟ ಆಡೋಕ್ಕಾಗಿಲ್ಲ ಅಷ್ಟೇ. ನಾನು ಪ್ರಾಬ್ಲಿ ಹುಷಾರಿದ್ರೂ ಆಟ ಆಡುತ್ತಿದ್ದು ಕಡಿಮೆನೇ. ಬಟ್ ಒಂದು ಸ್ವಲ್ಪ ಆಟ ಆಡ್ತಾ ಇದ್ದೆ. ಆ ಜಿಪ್ ಲೈನ್ ಎಲ್ಲ ಟ್ರೈ ಮಾಡ್ತಿದ್ದೇನೋ ಗೊತ್ತಿಲ್ಲ, ಬಿಕಾಸ್ ನಾ ಹೈಟ್ಸ್ ತುಂಬ ಭಯ ನನಗೆ. ಸೊ ನೋಡಬೇಕಿತ್ತು. ರೀಲ್ಸ್ ಮಾಡಿದ್ರು, ವಿರಾಟ್ ಸಖತ್ ರೀಲ್ಸ್ ಮಾಡಿದ್ದಾರೆ. ಅವ್ರದ್ದೇ ಈ ಸಲ ಟ್ರಿಪ್ ಪೂರ್ತಿ ಅವ್ರದ್ದೇ. ಒಂದು 2 ಮಾಡಿರ್ಬೋದು. ತೇಜ್ 20 ಮಾಡೋ ಜಾಗದಲ್ಲಿ ನಾನು 2 ಮಾಡಿದ್ದೀನಿ. ಇಲ್ಲ, 4 ಎಷ್ಟು ತೊಗೊಂಡಿದ್ದಾಳೆ? ನಾನು ಒಂದೇ ಮಾಡಿದ್ದೆ, 4-5 4 ಆಗಿದೆ. ಇದು 6 ಮಾಡಿದ್ದೀರಾ? ಇಲ್ಲ, 6 ರೀಲ್ಸ್ ಎಡಿಟ್ ಮಾಡ್ತಿರೋಳು ನಾನು, ನನಗೆ ಗೊತ್ತು. ಇವತ್ತು ಹೊರಟಿದ್ದೀವಿ. ಓವರ್ ಆಲ್ ರೆಸಾರ್ಟು ಓಕೆ, ಅದೇ ಗೇಮ್ ಅನ್ನೋ ಒಂದು ಕಾನ್ಸೆಪ್ಟಿಗೆ ತುಂಬ ಚೆನ್ನಾಗಿದೆ. ಬರ್ಬೋದು, ಬಂದು 1 day ಆರಾಮಾಗಿ ಸ್ಪೆಂಡ್ ಮಾಡಿ, ಒಳ್ಳೆ ಅಡ್ವೆಂಚರಸ್ ಗೇಮ್ ಮಾಡಿ ಆರಾಮಾಗಿ ಹೋಗ್ಬೋದು. ಬ್ಯೂಟಿಫುಲ್ ಪ್ಲೇಸ್. ಜೊತೆಗೆ ಅದೇ ವ್ಯೂ ಹೇಳಿದ್ವಲ್ಲ, ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ. ಜಿಪ್ಲೈನ್లో ಹೋಗ್ಬೇಕಾದ್ರೆ ಡೆಪ್ತು ಎಷ್ಟು ಕಾಣುತ್ತೆ ಅಂದರೆ, ಇವರೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇವರೇ ಕ್ಯಾಮ್ರಾ ತೊಗೊಂಡು ಹೋಗ್ಬಿಟ್ಟಿದ್ರು, ನಾನು ರೂಮಲ್ಲಿದ್ದೆ. ಕ್ಯಾಮ್ರಾ ತೊಗೊಂಡು ಹೋಗಿ ಇವ್ರ ಎಕ್ಸ್ಪೀರಿಯನ್ಸ್ನೆಲ್ಲ ಹೇಳ್ಕೊಂಡು ಶೂಟ್ ಮಾಡ್ಕೊಂಡು ಬಂದಿದ್ದಾರೆ. ಚೆನ್ನಾಗಿದೆ, ಇಟ್ಸ್ ಗುಡ್. ದಟ್ಸ್ ಇಟ್. ಎಸ್, ಇವಾಗ ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ. ಚಡ್ಡಿ ಹರಿಯಷ್ಟು ಕೆಲಸಗಳು ಪೆಂಡಿಂಗ್ ಆಗಿದ್ದಾವೆ, ಅದನ್ನೆಲ್ಲ ಮುಗಿಸ್ಕೋಬೇಕು. ಅದನ್ನು ಮುಗಿಸ್ಕೊಂಡು ಮುಂದಿಂದೆಲ್ಲ ಸ್ವಲ್ಪ ಕೆಲಸಗಳನ್ನ ಮುಗಿಸಿ ಆಮೇಲೆ ಮತ್ತೆ ಬೇರೆ ಪ್ಲ್ಯಾನ್ ಮಾಡಿ ಇನ್ನೊಂದನ್ನ ನಿಮಗೆ ಇನ್ನೊಂದು ವಿಡಿಯೋಲಿ ರಿವ್ಯೂ ಕೊಡ್ತೀವಿ. ಇನ್ನೊಂದು ರೆಸಾರ್ಟ್ಗೆ ಹೋಗಿ ರಿವ್ಯೂ ಮಾಡ್ತೀವಿ, ಮತ್ತೊಂದಿರ್ಬೋದು. ಆ್ಯಂಡ್ ಹೊಸದು ಏನಾದರೂ ನಮ್ಮ ಚಾನಲಿಂದ ನಿಮಗೆ ಕೊಡೋಕ್ಕೆ ಇಷ್ಟಪಡ್ತೀವಿ. Hope you all like this video. Thank you so much for watching. Stay tuned for my next one. Until then, do take care of yourselves. Bye bye. Subscribe. Much love.